ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮುಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಮುಡಾ ಮಾಜಿ ಆಯುಕ್ತ ದಿನೇಶ್ ಕೊನೆಗೂ ಪತ್ತೆಯಾಗಿದ್ದಾರೆ. ಇಂದು ಇಡಿ ಮುಂದೆ ವಿಚಾರಣೆಗೆ ದಿನೇಶ್ ಹಾಜರಾಗಿದ್ದರು. ಸಿಎಂ ಸಿದ್ದರಾಮಯ್ಯ ಮುಡಾ ಮಾಜಿ ಆಯುಕ್ತ ದಿನೇಶ್ ಕೊನೆಗೂ ಈಗ ಪತ್ತೆಯಾಗಿದ್ದಾರೆ. ಇಡಿ ದಾಳಿಯ ಸಂದರ್ಭದಲ್ಲಿ ದಿನೇಶ್ ಎಸ್ಕೇಪ್ ಆಗಿದ್ರು. ಇವತ್ತು ಇಡಿ ಮುಂದೆ ವಿಚಾರಣೆಗೆ ದಿನೇಶ್ ಹಾಜರಾಗಿದ್ದಾರೆ. ಇಡಿ ದಾಳಿಯ ಸಂದರ್ಭದಲ್ಲಿ ದಿನೇಶ್ ಎಸ್ಕೇಪ್ ಆಗಿದ್ರು. ಇಂದು ಸಮನ್ಸ್ ನೀಡಿದ ಹಿನ್ನೆಲೆ ವಿಚಾರಣೆಗೆ ದಿನೇಶ್ ಹಾಜರಾಗಿದ್ದಾರೆ. ಸಂಜೆ ಇಡಿ ವಿಚಾರಣೆಗೆ ಹಾಜರಾಗಿದ್ದ ದಿನೇಶ್ ಕುಮಾರ್ ವಿಚಾರಣೆಯನ್ನ ಮುಗಿಸಿ ದಿನೇಶ್ ಕುಮಾರ್ ಹೊರಟಿದ್ದಾರೆ. ಮುಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗ ಮುಡಾದ ಮಾಜಿ ಆಯುಕ್ತ ದಿನೇಶ್ ರನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮುಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಮುಡಾ ಮಾಜಿ ಆಯುಕ್ತ ದಿನೇಶ್ ಕುಮಾರ್ ಅವರು ಇಷ್ಟು ದಿನ ಕಾಣಿಸಿಕೊಂಡಿರಲಿಲ್ಲ, ಇದೀಗ ವಿಚಾರಣೆಗೆ ಹಾಜರಾಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮುರಳೀಧರ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮುರಳೀಧರ್, ಇಷ್ಟು ದಿನ ಈ ದಿನೇಶ್ ಕುಮಾರ್ ಎಲ್ಲಿದ್ರಂತೆ, ಈಗ ವಿಚಾರಣೆ ಮುಗಿಸಿದ್ದಾರೆ, ಏನೆಲ್ಲ ಅವ್ರನ್ನ ಎಂಕ್ವೈರಿ ಮಾಡಲಾಯಿತು? ಅರ್ಪಿತಾ, ಏನಂದ್ರೆ ಈ ಹಿಂದೆ ಮೂಡ ಅಧಿಕಾರಿಗಳು ಏನು ವಿಚಾರಣೆಗೆ ಎದುರಿಸಬೇಕು ಅಂತ ಹೇಳಿ ಇಡಿ ಅಧಿಕಾರಿಗಳು ಅವರ ಮನೆ ಮೇಲೆ ದಾಳಿನ ನಡೆಸಿದ್ರು ಮತ್ತು ದಾಖಲಾತಿಗಳ ಪರಿಶೀಲನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳನ್ನ ಪಡ್ಕೊಳ್ಳೋ ಪ್ರಯತ್ನಗಳನ್ನ ಮಾಡಿದ್ರು. ಆದ್ರೆ ಅದೇ ಸಂದರ್ಭದಲ್ಲಿ ನಟೇಶ್ ಅವರು ವಿಚಾರಣೆಗೆ ಸಹಕಾರ ಮಾಡಿದ್ರು ಮತ್ತು ಅವರ ಮನೆಯಲ್ಲಿ ಸರ್ಚ್ಗೆ ಕೂಡ ಸಹಕಾರವನ್ನ ಕೊಟ್ಟಿದ್ರು. ಆದ್ರೆ ದಿನೇಶ್ ಕುಮಾರ್ ಅವರು ಅವರ ಮನೆಗೆ ಹೋದ ಸಂದರ್ಭದಲ್ಲಿ ಇಡಿ ಅಧಿಕಾರಿಗಳು ಯಾವಾಗ ಅವ್ರ ಮನೆಗೆ ಹೋದ್ರು ಆ ಸಂದರ್ಭದಲ್ಲಿ ವಾಕಿಂಗ್ ಹೋಗುವಂತ ನೆಪದಲ್ಲಿ ಅಲ್ಲಿಂದ ನಾಪತ್ತೆ ಆಗಿದ್ರು. ಪೊಲೀಸರ ಕೈಗೆ ಅಂದ್ರೆ ಇಡಿ ಅಧಿಕಾರಿಗಳ ಕೈಗೆ ಸಿಕ್ಕಿರ್ಲಿಲ್ಲ. ಇಲ್ಲಿವರೆಗೂ ಕೂಡ ಸಾಕಷ್ಟು ಪ್ರಯತ್ನಗಳನ್ನ ಮಾಡಿದ್ರು, ಆದ್ರೆ ಇಡಿ ಅಧಿಕಾರಿಗಳು ಅವರನ್ನ ಪತ್ತೆ ಮಾಡ್ಲಿಕ್ಕೆ ಆಗಿರ್ಲಿಲ್ಲ. ಸಮನ್ಸ್ ಅನ್ನ ಕೂಡ ಕೊಟ್ಟಿದ್ರು. ಇವತ್ತು ಸಂಜೆ ವಿಚಾರಣೆಗೆ ಹಾಜರಾಗಿರುವಂತದ್ದು ಇಡಿ ಅಧಿಕಾರಿಗಳ ಮುಂದೆ ಒಂದಷ್ಟು ಹೇಳಿಕೆಗಳನ್ನು ಕೂಡ ದಾಖಲನ ಮಾಡಿದ್ದಾರೆ. ಇಡಿ ಅಧಿಕಾರಿಗಳು ಎಲ್ಲಿ ಹೋಗಿದ್ರು ಏನು ಅನ್ನೋದ್ರ ಬಗ್ಗೆ ಸ್ಪಷ್ಟನೆಗಳನ್ನ ಪಡ್ಕೊಂಡಿಲ್ಲ. ಆದ್ರೆ ಅವರಿಗೆ ಬೇಕಾದಂತ ತನಿಖೆ ವಿಚಾರಕ್ಕೆ ಸಂಬಂಧಪಟ್ಟಂತ ದಾಖಲಾತಿಗಳಿರ್ಬೋದು ಮತ್ತು ಹೇಳಿಕೆಗಳಿರ್ಬೋದು, ಆ ಹೇಳಿಕೆಗಳನ್ನ ಏನು ಪಡ್ಕೊಂಡಿದ್ದಾರೆ. ಜೊತೆಗೆ ಅವರಿಗೆ ಮತ್ತೊಮ್ಮೆ ಸಮನ್ಸ್ ಅನ್ನ ಕೊಟ್ಟು ಮತ್ತೊಮ್ಮೆ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಕೂಡ ಕಳ್ಸಿಕೊಟ್ಟಿರೋಂಥದ್ದು. ಬಹುತೇಕ ದಿನೇಶ್ ಕುಮಾರ್ ಅವರ ಬಂಧನ ಆಗುತ್ತೆ ಅಂತ ಹೇಳಿ ಪರಿಭಾವಿಸಲಾಗಿತ್ತು. ಆದ್ರೆ ಇಡಿ ಅಧಿಕಾರಿಗಳು ಆ ಪ್ರಯತ್ನಕ್ಕೆ ಕೈ ಹಾಕಿಲ್ಲ. ಯಾಕಂದ್ರೆ ಅವರ ಹೇಳಿಕೆಗಳನ್ನ ದಾಖಲು ಮಾಡಿ ವಾಪಸ್ ಕಳಿಸುವಂತ ಪ್ರಯತ್ನಗಳನ್ನ ಮಾಡಿದ್ದಾರೆ. ಸದ್ಯಕ್ಕೆ ಮತ್ತೊಮ್ಮೆ ಸಮನ್ಸ್ ಅನ್ನ ಕೊಟ್ಟಿರುವಂತದ್ದು. ಆ ಸಂದರ್ಭದಲ್ಲಿ ಅದಕ್ಕೆ ಪೂರಕವಾದ ಹೇಳಿಕೆಗಳನ್ನ ಅಥವಾ ತನಿಖೆಗೆ ಸಹಕಾರವನ್ನ ಯಾವ ರೀತಿ ಕೊಡ್ತಾರೆ ಅನ್ನೋದ್ರ ಮೇಲೆ ಮುಂದಿನ ಪ್ರಕ್ರಿಯೆಗಳು ನಡೆಯುವಂತದ್ದು. ಅರ್ಪಿತಾ, ಧನ್ಯವಾದ ಮುರಳೀಧರ್ ನಿಮ್ಮೆಲ್ಲ ಮಾಹಿತಿಗಾಗಿ.